ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬರೀ ಐದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ವೆರಿ ಟೇಸ್ಟಿಯಾಗಿರುವಂಥ ಕೊಕೊನಟ್ ಗಾರ್ಲಿಕ್ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಡಿಲಿಷಿಯಸ್ ಆಗಿರುವಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಪ್ಯಾನ್ಗೆ 1 ಬಟ್ಟಲ್ದಷ್ಟು ಒಣ ಕೊಬ್ಬರಿ ತೊಗೊಂಡೇನಿ. ಇದನ್ನು ಒಣ ಕೊಬ್ಬರಿನಾಗ ಮಾಡಿರಿ. ಮತ್ತು ಅರ್ಧ ಬಟ್ಟಲ್ದಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ. ಬೆಳ್ಳುಳ್ಳಿ ಜವಾರಿ ತೊಗೊಂಡೇನಿ, ಸೊ ಹಾಗಾಗಿ ಸಿಪ್ಪಿ ತೆಗ್ದಿಲ್ಲ. ಚಟ್ನಿ ಟೇಸ್ಟಾಗಿ ಬರಬೇಕು ಅಂತಂದ್ರೆ ನೀವು ಬೆಳ್ಳುಳ್ಳಿ ಜವಾರಿನ ತೊಗೊರಿ. ಹೈಬ್ರಿಡ್ ತೊಗೊಂಡ್ರೆ ಸಿಪ್ಪಿ ಸುಲಿದು ಹಾಕ್ರಿ, ಬಟ್ ಅಷ್ಟು ಟೇಸ್ಟಾಗಿ ಬರೋಂಗಿಲ್ಲ. ಇದೇ ಥರ ಮಾಡಿರಿ, ಭಾರಿ ಮಸ್ತಾಗಿ ಬರ್ತೈತಿ. ಮೀಡಿಯಮ್ ಫ್ಲೇಮ್ನಾಗ ಕೊಬ್ಬರಿದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೈ ಮಾಡ್ಕೋಬೇಕು, ಎಣ್ಣೆ ಅದು ಹಾಕೋಂಗಿಲ್ಲ. ನೋಡಿರಿ, ಈ ಥರ ಕಲರ್ ಚೇಂಜ್ ಆಗಿ ಘಮ ಸ್ಮೆಲ್ಲ ಬರಬೇಕು, ಅಲ್ಲಿ ಮಟ್ಟ ಫ್ರೈ ಮಾಡೋಣ. ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣಂತ. ಹುರಿದಿರೋದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾ ಅದನ್ನು ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಖಾರಕ್ಕಂತ ಹೇಳಿ 2 ಚಮಚದಷ್ಟು ನಾನು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನೀವು ನಿಮ್ಮ ಟೇಸ್ಟ್ನ ನೋಡಿಕೊಂಡು ಮತ್ತು ಬೇಕಿದ್ರೆ ಖಾರ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಸೇರಿಸ್ಲಂಗೆ ಡ್ರೈ ಆಗೇನ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡ್ರಿ, ಇಲ್ಲಿ ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಒಂದು ಗ್ಲಾಸ್ ಬಾಟಲ್ನಾಗ ಹಾಕಿ ನೀವು ಇದನ್ನು 15 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಬಿಸಿ ರೊಟ್ಟಿಗೆ ಮತ್ತು ಅನ್ನಕ್ಕೆ ತುಪ್ಪ ಹಚ್ಕೊಂಡು ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತೈತಿ. ನೋಡಿರಿ, ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ, ಅಷ್ಟು ಟೇಸ್ಟಿಯಾಗಿನೂ ಬರ್ತೈತಿ. ಗೆಸ್ಟ್ ಅದು ಬಂದಾಗ ಇಮಿಡಿಯೇಟಾಗಿ ಚಟ್ನಿ ರೆಡಿಯಾಗಿಬಿಡ್ತೈತಿ. ನೋಡಿರಿ, ಬರೀ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ಕೊಕೊನಟ್ ಗಾರ್ಲಿಕ್ ಚಟ್ನಿ ರೆಡಿ ಆಗೈತಿ. ನೋಡಿರಿ, ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.